ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗುಲಾಬಿ ಅವರೇ, ನೀವು ಊಟ ಮಾಡಿಲ್ಲ ಅಂದ್ರೆ ನಾವ್ ಯಾರು ಊಟ ಮಾಡೋದಿಲ್ಲ. ಪಿಜ್ಜಾ ತಿನ್ನಕ್ಕೆ ಸೀತಮ್ಮ ಬಿಡ್ಲಿಲ್ಲ, ಈಗ ಊಟ ಮಾಡೋಕೆ ಗುಲಾಬಿಯವ್ರು ಬಿಡ್ತಿಲ್ಲ. ಯಾಕೋ ನನಗಿವತ್ತು ಏಕಾದಶಿ ಉಪವಾಸ ನೆನೆಸ್ತಾ ಇದೆ. ಮಡಿಯರ್ ಮಾದಪ್ಪ ಕಾಪಾಡಪ್ಪ. ಗುಲಾಬಿ ಮೇಡಮ್ ಅವರೇ, ನಿಮ್ ದುಃಖನ ನೀವು ಊಟ ಮಾಡೋ ಅನ್ನದ ಮೇಲೆ ತೋರ್ಸಕ್ ಹೋಗ್ಬಾರ್ದು. ನೀವೊಬ್ರು ಅಂಗರಕ್ಷಕಿಯಾಗಿ ಅಲ್ಲಲ್ಲ ಅಂಗನವಾಡಿ ಶಿಕ್ಷಕಿಯಾಗಿ ಅನ್ನದ ಮೇಲೆ ಅಷ್ಟೊಂದು ಕೋಪ ತೋರ್ಸಕ್ ಹೋಗ್ಬಾರ್ದು. ಈಗ ನೀವು ಒಬ್ರು ಉಪವಾಸ ಮಲಗಿದ್ರೆ ಇಲ್ಲಿರೋ 4 ಹೊಟ್ಟೆ ಉಪವಾಸ ಮಲಗಬೇಕಾಗತ್ತೆ. ಇವರೆಲ್ಲ ಹೇಗೋ ಸಹಿಸ್ಕೋತಾರೆ, ಆದ್ರೆ ನನಗೆ ಸಹಿಸ್ಕೊಳಕ್ ಆಗಲ್ಲ. ಗುಲಾಬಿ, ಅಮ್ಮಂಗೆ ನಾನು ಊಟ ಕೊಡ್ತೀನಿ, ನೀನೀಗ ಊಟ ಮಾಡು. ನನಗ್ ಬೇಡ, ನೀವು ಊಟ ಮಾಡಿ. ಅಯ್ಯೋ, ನೀವ್ ಸುಮ್ನೆ ಇರಿ. ಮಾಲಿನಿ, ನೀವ್ ಊಟ ಮಾಡಿ. ಅಯ್ಯೋ ರೀ, ಯಾಕ್ರಿ ಹೀಗ ಆಡ್ತಾ ಇದ್ದೀರಾ? 1 ವರ್ಷದಿಂದ ಊಟನೇ ಮಾಡಿಲ್ಲ ಅನ್ನೋ ತರ. ಅಮ್ಮೆ, ಮತ್ತೆ ಅವಾಗ ಯಾರು ಬಂದು ಒಕ್ಕರ್ಸ್ಕೋತಾರೋ ಗೊತ್ತಿಲ್ಲ. ಈಗ ಸಿಕ್ಕಿರೋ ಊಟನ ಈಗಲೇ ಮಾಡಿ ಮುಗಿಸ್ಬಿಡ್ತೀನಿ. ನೋಡು, ಯಾವಾಗ್ಲೂ ಹೇಳ್ತಾರೆ ಊಟದಲ್ಲಿ ಮುಂದೆ ಇರ್ಬೇಕು, ನೋಟದಲ್ಲಿ ಹಿಂದೆ ಇರ್ಬೇಕು ಅಂತ. ಈಗೇನು ನಿನಗೆ ಊಟ ಮಾಡೋಕ್ ಇಷ್ಟ ಇಲ್ಲ ಅಂದ್ರೆ ನಿಂದು ನನಗೆ ಕೊಡು, ನಾನೇ ಬಕ್ಕರ್ಸ್ತೀನಿ. ಗುಲಾಬಿ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಸಮರ್ಥ್, ಅಮ್ಮ ಮಧ್ಯಾಹ್ನ ರೂಮ್ ಒಳಗ್ ಹೋದವ್ರು, ಇನ್ನೂ ಆಚೆ ಬಂದಿಲ್ಲ, ಊಟ ಬೇರೆ ತಿಂದಿಲ್ಲ. ಏನಾಯ್ತೋ ಏನೋ, ನನಗ್ ಭಯ ಆಗ್ತಿದೆ. ಅಯ್ಯೋ ಗುಲಾಬಿ ಮೇಡಮ್ ಅವ್ರೆ, ಯಾಕಷ್ಟೊಂದು ಭಯ ಪಡ್ತೀರಾ? ಸೀತಮ್ಮ ಅವ್ರಿಗೇನು ಆಗಿರಲ್ಲ. ಈಗ ಬೇಸಿಗೆ ಅಲ್ವಾ, AC ಹಾಕೊಂಡು ಓಸಿ ನಿದ್ದೆ ಮಾಡ್ತಿರ್ತಾರಷ್ಟೇ. ಹೊಟ್ಟೆ ಚೂರ್ ಅಂದ್ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡಕ್ ಬಂದೇ ಬರ್ತಾರೆ. ಸುಮ್ನೆ ಇರ್ರಿ. ಆದ್ರೂ ಈ ಸೀತಮ್ಮಂಗ್ ಯಾಕೆ ಇಷ್ಟೊಂದು ಕೋಪ? ಈ ಎಳೆ ವಯಸ್ಸಿನ ಮಗು ತರ ಆಡ್ತಿದಾರಲ್ಲ. ಅದು ಹಾಗೆ ಅನ್ಪೂರ್ಣ ಅವ್ರೆ, ವಯಸ್ಸಾಗ್ತಾ ಆಗ್ತಾ ಮಕ್ಕಳ ತರ ಆಡ್ತಾರೆ ಅಂತಾರಲ್ಲ, ಅದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಸರಿ, ಯಾರು ಗಾಬರಿ ಆಗ್ಬಿಡಿ, ನಾನು ಹೋಗಿ ನೋಡ್ತೀನಿ. ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಬಾಗ್ಲಿ ತೆಗಿಯಮ್ಮ. ಅಮ್ಮ ಬಾಗ್ಲಿ ತೆಗಿ. ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ನೋಡಿದ್ರ ಸಮರ್ಥ್, ಎಷ್ಟು ಸಲ ಬಾಗ್ಲು ತಟ್ಟಿದ್ರು ಓಪನ್ನೇ ಮಾಡ್ತಿಲ್ಲ. ಭಯ ಆಗದೆ ಇರುತ್ತಾ? ಈಗ ಏನ್ ಮಾಡೋದು? ಒಂದ್ಸಲ ನಾನ್ ಬಾಗಿಲು ತಟ್ತೀನಿ ರೀ. ಸೀತಮ್ಮ, ಸೀತಮ್ಮ, ನಾದೀಮ್ ದೀಮ್ ತಾನ, ನಾದೀಮ್ ದೀಮ್ ತಾನ, ನಾದೀಮ್ ದೀಮ್ ತಾನ, ನಾದೀಮ್. ಈ ತರ ಯಾರು ಬಾಗಿಲ್ ತಟ್ತಾರ? ಬಾಗಿಲ್ ತಟ್ಟದ್ ಹೇಗೆ ಅಂತ ನಾವ್ ಹೇಳ್ಕೊಡ್ತೀವಿ, ನೀವು ಹೋಗಿ. ಅಯ್ಯೋ ನಿಮ್ಮ ಅಕ್ಕ ಮುಚ್ಚ, ಬಾಗಿಲ್ ತಟ್ಟೆ ಬರೀ ಡ್ಯಾನ್ಸ್ ಮಾಡಿದ್ರೆ ಬಾಗಿಲ್ ತೆಗಿತಾರೆ ನಮ್ಮೆ. ಬಾಗಿಲ್ ತಟ್ಟಮೆ. ತೆಗಿಯಲ್ಲ ಇವರು. ಗುಲಾಬಿ, ಯಾಕಿಷ್ಟೊಂದು ಗಾಬರಿ ಆಗ್ತ್ಯಾ? ನನ್ಗನ್ಸತ್ತೆ ಸೀತಮ್ಮ ಒಳಗಡೆ ನಿದ್ರೆ ಮಾಡ್ತಿದ್ದಾರೆ ಅಂತ. ಇರುವ ನಿಮಿಷ. ಗೊರ್ಕೆ ಸೌಂಡು ಕೇಳಿಸ್ತಿಲ್ವಲ್ಲ? ಅಲ್ಲ, ಮಲ್ಗಿದ್ರೆ ಗೊರ್ಕೆ ಸೌಂಡ್ ಕೇಳಿಸ್ಬೇಕಲ್ವಾ? ಏನು ಕೇಳಿಸ್ತಿಲ್ಲ. ಅಮ್ಮಿ ಪುಲ್ರೇಸು, ಸೀತಮ್ಮ ಮಲ್ಕೊಂಡಾಗ ಗೊರ್ಕೆ ಸೌಂಡ್ ಬರಲ್ಲ. ಏನೇ ಇದ್ರು ಅದ್ರ ರೈಟ್ಸು ನನಗೆ ಇರೋದು. ಗೊರ್ಕೆ ಅಂದ್ರೆ ಗೌಡ, ಗೌಡ ಅಂದ್ರೆ ಗೊರ್ಕೆ. ಸುಮ್ನಿರ್ರಿ. ಈಗ ಒಂದ್ ಕೆಲ್ಸ ಮಾಡೋಣ, ಡೋರ್ನ ಬ್ರೇಕ್ ಮಾಡ್ಬಿಡೋಣ. ಅವಾಗ ಅವ್ರ ಒಳಗಡೆ ಏನ್ ಮಾಡ್ತಿದಾರೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಚೆನ್ನಾಗಿರೋ ಬಾಗಿಲ್ನ ಹೊಡೆದಾಕ್ಬಿಟ್ರೆ ಸೀತಮ್ಮ ಅವ್ರ ಕೋಪ ಮಾಡ್ಕೊಳಲ್ವೇನ್ರಿ? ಅನ್ಪೂರ್ಣ ಅವ್ರೆ, ಇವಾಗ ಸೀತಮ್ಮನವರು ಹೊರಗ್ ಬರೋದ್ ಮಾತ್ರ ಮುಖ್ಯ. ಯಾಕೆ ಯೋಚನೆ ಮಾಡ್ತೀರಾ? ಡೋರ್ನ ಹೊಡೆದಾಕಿ. ನೀವ್ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆ ಡೋರ್ನ ಮುರಿದಾಕಕ್ಕೆ ಈ ಬ್ರೋಕರ್ ಬೋರೆಗೌಡ ಒಬ್ನೇ ಸಾಕು. ಸ್ವಲ್ಪ ಸೈಡಿಗೆ ಬನ್ನಿ, ಬನ್ನಿ. ಹುಷಾರು ರೀ.